ನಿಮ್ಮನ್ ಕಾಪಾಡೋದು ನನ್ನ ಕರ್ತವ್ಯ. ನನ್ನ ಕರ್ತವ್ಯನ ನಾನು ಮಾಡಿದ್ದಕ್ಕೆ ಕೃತಜ್ಞತೆ ಹೇಳೋ ಅಗತ್ಯ ಇಲ್ಲ. ಬೇರೆ ವಿಷಯ ಆಗಿದ್ರೆ ನಾನು ಥ್ಯಾಂಕ್ಸ್ ಹೇಳ್ದೇ ಇರ್ಬೋದಿತ್ತು. ಆದ್ರೆ ಪ್ರಾಣ ಕಾಪಾಡಿರೋರ್ಗೆ ಜೀವನ ಪೂರ್ತಿ ಕೃತಜ್ಞರಾಗಿರ್ಬೇಕು. ಹಲೋ ಹಲೋ ಭಾಗ್ಯ ಮಿತ್ರಾನಂದನ್. ಮಾತಿನ ಪ್ರಕಾರ ನೀನೀಗ ಮೀಡಿಯಾದವ್ರ ಜೊತೆ ಮೀಟಿಂಗ್ ಮಾಡಿ ಭಾರತ್ ಟೌನ್ಶಿಪ್ ಪ್ರಾಜೆಕ್ಟ್ನ ನನಗೆ ಕೊಡ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡಬೇಕು. ನೆನಪಿದೆ ತಾನೆ? ನೆನಪಿದೆ. ಮತ್ತಿನ್ಯಾಕೆ ತಡ? ಪ್ರೆಸ್ ಅವ್ರನ್ನ ಕರೆಸಿ ಆ ಕೆಲಸನ ಬೇಗ ಮುಗಿಸು. ಆಯ್ತು. ಹಲೋ, PR ರಮೇಶ್ ಅವರ ಮಾತಾಡ್ತಿರೋದು? ಅರ್ಜೆಂಟಾಗಿ ಮಿತ್ರ ಅವ್ರ ಮನೆಗೆ ಮೀಡಿಯಾದವ್ರನ್ನ ಕಳಿಸಿ. ಭಾಗ್ಯ, ಪ್ರಶ್ನೋರ್ ಇವಾಗ ಯಾಕಮ್ಮ? ಸ್ವಲ್ಪ ಕೆಲಸ ಇದೆ ಮಾವ. ಕೆಲಸ ಅಂದ್ರೆ ಯಾವುದು ಭಾಗ್ಯ? ಇವಾಗ ಮೀಡಿಯಾದವ್ರನ್ನೆಲ್ಲ ಕರೆಸಿ ಹೇಳ್ಬೇಕಾಗಿರೋಂಥ ನ್ಯೂಸ್ ನಮ್ಮ ಹತ್ರ ಏನಿದೆ? ಇದೆ ಅತ್ತೆ, ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಏನ್ ಭಾಗ್ಯ, ನಿನಗೇನ್ ತಲೆ ಕೆಟ್ಟಿದ್ಯಾ? ನಿನ್ಗೇನ್ ತಮಾಷೆ ಅನಿಸ್ತಿದ್ಯಾ? ಮೀಡಿಯಾನ್ ಕರೆಸ್ತೀನಿ, ಅವ್ರಿಗೇನೇನೋ ಹೇಳ್ತೀನಿ ಅಂತಿದ್ಯಾ? ಅಲ್ಲ, ಅವ್ರ ಮುಂದೆ ಹೇಳ್ತೀನಿ, ಮನೆಯವ್ರಿಗೆ ಮಾತ್ರ ಹೇಳಲ್ಲ ಅಂತ್ಯಾ? ಇದೆಲ್ಲ ಸೆನ್ಸ್ ಇದ್ದೇ ಮಾತಾಡ್ತಿದ್ಯಾ? ಮನೀಷಾ, ನಾನ್ ಏನ್ ಮಾಡ್ತಿದ್ದೀನಿ ಅಂತ ನನಗ್ ಗೊತ್ತು. ಏನ್ ಮಾಡ್ಬೇಕೋ ಯೋಚನೆ ಮಾಡೇ ಮಾಡ್ತಿದ್ದೀನಿ. ಮಧ್ಯದಲ್ಲಿ ನಿನ್ ಸಲಹೆ ಲೆಕ್ಚರ್ಗಳ ಅಗತ್ಯ ಇಲ್ಲ. ಅನಾವಶ್ಯಕವಾಗಿ ಮಧ್ಯೆ ಬಂದು ನನ್ ಮೇಲೆ ಯಜಮಾನ್ಕೆ ಮಾಡೋಕ್ ಬರ್ಬೇಡ. ನೋಡಿದ್ರ ಆಂಟಿ, ನಿಮ್ ಮುಂದೆನೆ ಭಾಗ್ಯ ಹೇಗ್ ಮಾತಾಡ್ತಿದ್ದಾಳೆ? ಕೆಲಸದವ್ರನ್ನ ಕರ್ಸೋ ಹಾಗೆ ಪ್ರೆಸ್ನವ್ರನ್ನ ಕರ್ಸಿ ನ್ಯೂಸ್ ಕೊಡ್ತಾಳಂತೆ. ಯಾಕೆ ಅಂತ ಕೇಳಿದ್ರೆ ಅದು ಕೂಡ ಇವಳಿಗೆ ತಪ್ಪು ಅಂತ ಅನ್ಸುತ್ತೆ. ಈಗ ಮೀಡಿಯಾದವ್ರನ್ನ ಮನೆ ಕರ್ಸಿ ಇವಳು ಹೇಳೋ ಅಂತ ವಿಷಯ ಏನಿದೆ? ಹೇಳಿದ್ನಲ್ಲ ಮನೀಷಾ, ಅನಾವಶ್ಯಕವಾಗಿ ನನ್ ಮೇಲೆ ಹಾರಾಡೋಕ್ ಬರ್ಬೇಡ. ಕಾರಣನೇ ಇಲ್ದೆ ನನ್ ಮೇಲೆ ಹೀಗೆಲ್ಲ ಕೂಗಾಡ್ಬೇಡ. ನಾನೇನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ಅದಕ್ಕೆ ಮೀಡಿಯಾದವ್ರನ್ನ ಕರ್ದಿರೋದು. ಅವ್ರು ಬಂದ್ಮೇಲೆ ಯಾಕೆ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ಭಾಗ್ಯ, ಕೊನೆಗೂ ನನ್ನ ದಾರಿಗೆ ಬಂದೆ. ಮಿತ್ರನ ನನ್ನ ಮುಂದೆ ತಲೆ ತಗ್ಸೋ ಥರ ಮಾಡ್ತಿದ್ಯಾ? ಇದಕ್ಕಿಂತ ದೊಡ್ಡ ಸಕ್ಸಸ್ ನನಗಿನ್ನೇನು ಬೇಕು? ಮೇಡಮ್, ಈ ಪ್ರೆಸ್ ಮೀಟ್ಗೆ ಕಾರಣ ಏನು? ಏನ್ ಹೇಳ್ಬೇಕಂತಿದ್ದೀರಾ? ಎಲ್ರಿಗೂ ನಮಸ್ಕಾರ. ನಂದನ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ನಿಮ್ಗೆಲ್ಲ ಪ್ರತ್ಯೇಕವಾಗಿ ಹೇಳೋ ಅಗತ್ಯ ಇಲ್ಲ. ಎಷ್ಟೋ ಪ್ರಸಿದ್ಧ ಕಟ್ಟಡಗಳನ್ನ ಕಟ್ಟಿರೋ ಹಿಸ್ಟ್ರಿ ನಂದನ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ಸ್ಗೆ ಇದೆ. ಹಾಗೆ ಈ ಮಧ್ಯೆ ಭಾರತ್ ಟೌನ್ಶಿಪ್ ಪ್ರಾಜೆಕ್ಟ್ ಕೂಡ ಟೆಂಡರ್ ಅಲ್ಲಿ ನಾವೇ ಗೆದ್ದಿದ್ದೀವಿ. ಇನ್ನೂ ಎಳ್ದಾಡ್ತಾ ಇದೆಯಲ್ಲ ಭಾಗ್ಯ. ಹೇಳ್ಬೇಕಾಗಿರೋ ವಿಷಯ ಹೇಳಿ ಮಾತ್ ಮುಗಿಸು. ಆ ಭಾರತ್ ಟೌನ್ಶಿಪ್ ಪ್ರಾಜೆಕ್ಟ್ನ ಪ್ರವೀಣ್ ಮಿಟ್ಟಲ್ ಕೊಡ್ತಾ ಇದ್ದೀನಿ ಅಂತ ಹೆಮ್ಮೆಯಿಂದ ಅನೌನ್ಸ್ ಮಾಡು. ಭಾರತ್ ಟೌನ್ಶಿಪ್ ಪ್ರಾಜೆಕ್ಟ್ನ ಇನ್ನೂ ನಾವು ಡಿಲೇ ಮಾಡಬಾರ್ದು ಅನ್ಕೊಂಡಿದೀವಿ.
ಹಾಗಾಗಿ 4 ದಿನದಲ್ಲಿ ಆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಿರೋ ಶಂಕುಸ್ಥಾಪನೆ ಮಾಡ್ತಿದ್ದೀವಿ. ಇದನ್ನ ಇಷ್ಟು ಬೇಗ ಸ್ಟಾರ್ಟ್ ಮಾಡಕ್ ಕಾರಣ ಏನು? ಈ ಪ್ರಾಜೆಕ್ಟ್ ಎಷ್ಟೋ ಮಧ್ಯಮ ಕುಟುಂಬ, ಕೆಳ ಮಧ್ಯಮ ಕುಟುಂಬಕ್ಕೆ ಉಪಯೋಗ ಆಗೋ ಪ್ರಾಜೆಕ್ಟ್. ಅವ್ರ ಕನ್ಸಿನ ಮನೇನ ನಿಜ ಮಾಡೋ ಪ್ರಾಜೆಕ್ಟ್. ಅದಕ್ಕೆ ಆದಷ್ಟು ಬೇಗ ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿದೀವಿ. ಛೇ, ನಂದನ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ಸ್ MD ಮಿತ್ರ ಅವ್ರಿಗೆ ಆರೋಗ್ಯ ಸರಿ ಇಲ್ದಿರೋದ್ರಿಂದ ಈ ನಿರ್ಧಾರನ ನಾನ್ ನಿಮ್ಗೆ ಹೇಳ್ಬೇಕಾಗಿದೆ. ಅದೇನೇ ಇದ್ರೂ ಇಷ್ಟು ದೊಡ್ಡ ನಿರ್ಧಾರನ ಎಲ್ರಿಗೂ ಅನೌನ್ಸ್ ಮಾಡೋದು ನನ್ನ ಅದೃಷ್ಟ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಷ್ಟು ಧೈರ್ಯ ಭಾಗ್ಯಂಗೆ. ಅಲ್ಲ, ಪ್ರಾಜೆಕ್ಟ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೂ ಅದ್ಯಾವ ಧೈರ್ಯದ ಮೇಲೆ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ಲು. ಪ್ರಾಜೆಕ್ಟ್ ಫೈಲ್ನ ನಮಗ್ ಕೊಟ್ಟ ಮೇಲೂ ಕೂಡ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾಳೆ. ಯಾರನ್ನ ಕೇಳಿ ನಿರ್ಧಾರ ತಗೊಂಡೆ ಭಾಗ್ಯ? ನಿನ್ ಇಷ್ಟ ಬಂದಾಗ ಅನೌನ್ಸ್ ಮಾಡ್ತೀಯಾ? ಮಿತ್ರ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿಲ್ವಾ ನಿನ್ಗೆ? ಹಲೋ ಭಾಗ್ಯ, ನಿನಗೇನ್ ತಲೆಗೆಲೆ ಕೆಟ್ಟಿದ್ಯಾ? ಇಲ್ಲ ರಾತ್ರಿ ನಿನ್ನ ಬ್ರೇನ್ ಏನಾದ್ರೂ ಬ್ಲಾಸ್ಟ್ ಆಯ್ತಾ? ಪ್ರಾಜೆಕ್ಟ್ ನನಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನೀವ್ ಹೇಗೆ ಅದನ್ನ ಸ್ಟಾರ್ಟ್ ಮಾಡಕ್ ಸಾಧ್ಯ? ಪ್ರಾಜೆಕ್ಟ್ ಮೇಲೆ ನನಗೆ ಅಧಿಕಾರ ಸಿಕ್ಕದ್ಮೇಲೆ ನೀವ್ ಹೇಗೆ ಅದನ್ನ ಫಿನಿಶ್ ಮಾಡ್ತೀರಾ? ಪ್ರವೀಣ್ ಮಿಟ್ಟಲ್, ನನಗ್ ತಲೆ ಕೆಟ್ಟಿದೆ ಅಂತ ನೀನ್ ಅನ್ಕೊಂಡಿದ್ಯಾ, ಆದ್ರೆ ನಿನಗ್ ತಲೆ ಕೆಡೋಂತ ಒಂದ್ ವಿಷಯನ್ ಹೇಳಲಾ? ಆ ಪ್ರಾಜೆಕ್ಟ್ ನಿನ್ ಸ್ವಂತ ಆಗುತ್ತೆ ಅಂತ ನೀನ್ ಹೇಗ್ ಅಂದ್ಕೊಂಡೆ? ಅದೇಗ್ ಸಾಧ್ಯ? ಅರವಿಂದ ಮಾಲಿನಿ ಸೈನ್ ಮಾಡಿರೋ ಫೈಲ್ ತಂದ್ಕೊಟ್ಯಲ್ಲ. ಅದೊಂದೇ ಸೈನ್ ಸಾಕು ಆ ಪ್ರಾಜೆಕ್ಟ್ ನನ್ನ ಸ್ವಂತ ಆಗೋದಿಕ್ಕೆ. ನಾನ್ ಯಾವಾಗ ಸೈನ್ ಹಾಕಿದ್ದೆ ಭಾಗ್ಯ? ಒಂದ್ ನಿಮಿಷ ಅತ್ತೆ. ಬೇರೆ ದಾರಿ ಇಲ್ದೇ ಇದ್ದಾಗ ನಿಮ್ ಸೈನ್ನ ನಾನೇ ಫೋರ್ಜರಿ ಮಾಡ್ಬೇಕಾಯ್ತು. ಏನು ಫೋರ್ಜರಿ ಮಾಡ್ತೀಯಾ? ಹೌದು ಅತ್ತೆ, ನನ್ನ ಕ್ಷಮಿಸಿ. ಆ ಪರಿಸ್ಥಿತಿಲಿ ನಾನು ಹಾಗೆ ಮಾಡ್ಬೇಕಾಯ್ತು. ನಿಮ್ ಸೈನ್ನ ಫೋರ್ಜರಿ ಮಾಡೋದ್ ಬಿಟ್ರೆ ನನ್ನ ಹತ್ರ ಬೇರೆ ದಾರಿ ಇರ್ಲಿಲ್ಲ. ಆದ್ರೆ ನೀವ್ ಹೆದ್ರೋದ್ ಬೇಡ ಅತ್ತೆ. ನಡೆದಿದ್ದೇನಂತ ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನನ್ನ ಅತ್ತೆ ಸೈನ್ ಆ ಫೈಲಲ್ಲಿ ಇದೆ ಅಂತ
ಪ್ರಾಜೆಕ್ಟ್ ನಿನ್ಗೆ ಆಯ್ತು ಅಂತ ಅನ್ಕೊಂಡ್ಯಾ? ಹೇಳೋದೇನೋ ಅದೇ ನಿಜ. ಈ ಫೈಲ್ ನನ್ನ ಹತ್ರ ಇರೋವರೆಗೂ, ಆ ಫೈಲಲ್ಲಿ ಅರವಿಂದ ಮಾಲಿನಿ ಮಾಡಿರೋ ಸೈನ್ ಇರೋವರೆಗೂ ಭಾರತ್ ಟೌನ್ಶಿಪ್ ಪ್ರಾಜೆಕ್ಟ್ ನಂದೇ. ಸರಿ ಬಿಡು, ಅಷ್ಟು ಕಾನ್ಫಿಡೆಂಟ್ ಆಗಿರೋದಾದ್ರೆ ಒಂದ್ಸಲ ಆ ಫೈಲಲ್ಲಿ ಸೈನ್ ಇದೆಯೋ ಇಲ್ವೋ ಅಂತ ಸರಿಯಾಗಿ ನೋಡ್ಕೋ. ಏನ್ ಹೇಳ್ತಾ ಇದ್ಯಾ ಭಾಗ್ಯ? ಟೆನ್ಷನ್ ಮಾಡ್ಕೋಬೇಡ ಪ್ರವೀಣ್ ಮಿಠಲ್, ಒಂದ್ಸಲ ಆ ಫೈಲ್ನ ತೆಗ್ದು ನೋಡು. ಆಕಾಶ್, ಆ ಫೈಲ್ ತಗೊಂಬಾ. ಸರಿ ಮಾವ. ಭಾಗ್ಯ, ಶಾಕ್ ಆಯ್ತಾ ಪ್ರವೀಣ್ ಮಿಠಲ್? ನಿನ್ನೆ ತನಕ ಇದು ಸಿಗ್ನೇಚರ್, ಇವತ್ ಏನಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ಡೋಂಟ್ ವರಿ, ಕಾರಣ ನಾನ್ ಹೇಳ್ತೀನಿ. ನಂದನ್ ಕುಟುಂಬನ ಮುಳುಗ್ಸೋಕ್ ನೀನ್ ನೋಡ್ದೆ, ಆದ್ರೆ ನಿನಗ್ ಶಾಕ್ ಆಗೋ ಟ್ವಿಸ್ಟ್ ನಾನ್ ಕೊಟ್ಟೆ. ನಾನ್ ಮಾಡಿರೋ ಸಿಗ್ನೇಚರ್ ಸಾಮಾನ್ಯ ಪೆನ್ನಿಂದ ಮಾಡಿದ್ದಲ್ಲ, ಅದೊಂದು ಮ್ಯಾಜಿಕ್ ಪೆನ್ನಿಂದ ಮಾಡಿದ್ದು. ಹನ್ನೆರಡು ಗಂಟೆ ತನಕ ಮಾತ್ರ ಅದರಿಂದ ಬರ್ದಿದ್ದು ಕಾಣೋದು, ಆಮೇಲೆ ವ್ಯಾನಿಷ್ ಆಗತ್ತೆ. ಅದಕ್ಕೆ ನಿನ್ಗಲ್ಲಿ ಖಾಲಿ ಪೇಪರ್ ಮಾತ್ರ ಕಂಡಿದ್ದು, ಆ ಪೇಪರ್ ಮೇಲೆ ಸಿಗ್ನೇಚರ್ ಇಲ್ಲ. ಬುದ್ಧಿ ನೀನೊಬ್ಬಂಗೆ ಇರೋದು ಅಂತ ಮೆರಿಬೇಡ ಪ್ರವೀಣ್ ಮಿಠಲ್. ನೀನು 1 ಹೆಜ್ಜೆ ಇಟ್ರೆ ನಾನು 100 ಹೆಜ್ಜೆ ಇಡ್ತೀನಿ. ನಿನ್ನ ನೆಲಸಮ ಮಾಡಿ ನಿನ್ ಪ್ಲಾನ್ನ ನಾಶ ಮಾಡ್ತೀನಿ. ಇನ್ನಾದ್ರೂ ಅದನ್ನ ಅರ್ಥ ಮಾಡ್ಕೊಂಡು ಮತ್ತೆ ನಂದನ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ಸ್ ಕಡೆಗಾಗ್ಲಿ, ನಂದನ್ ಕುಟುಂಬದ ಕಡೆಗಾಗ್ಲಿ ಕಣ್ಣೆತ್ತಿನೂ ನೋಡ್ಬಾರ್ದು ಅಂತ ಈಗ್ಲಾದ್ರೂ ಅರ್ಥ ಮಾಡ್ಕೋ. ಭಾಗ್ಯ, ನನ್ನನ್ನೇ ನಂಬಿಸಿ ಇಷ್ಟು ಮೋಸ ಮಾಡ್ತೀಯ? ಒಂದೇ ಒಂದು ಸೈನಿಂದ ನನ್ನೇ ಇಷ್ಟು ಆಟ ಆಡಿಸ್ತೀಯ? ಈ ಪ್ರವೀಣ್ ಮಿಟ್ಟಲ್ನ ನೀನ್ ತುಂಬಾ ಕಡಿಮೆ ಅಂತ ತಿಳ್ಕೊಂಡಿದ್ಯಾ? ಬಲೇಲ್ ಸಿಗಾಕೊಳ್ಳೋ ಯಾವುದೋ ಒಂದು ಚಿಕ್ಕ ಮೀನು ಅಂತ ತಿಳ್ಕೊಂಡಿದ್ಯಾ ಅನ್ಸುತ್ತೆ. ನಿನಗ ಅರ್ಥ ಆಗ್ದಿರೋ ಒಂದು ದೊಡ್ಡ ತಿಮಿಂಗಿಲ ನಾನು. ನಿನ್ನ ಕುಟುಂಬನೂ ಪೂರ್ತಿ ನುಂಗಾಕೋವರೆಗೂ ನಾನು ನಿದ್ರೆನೆ ಮಾಡಲ್ಲ ಅನ್ನೋ ವಿಷಯನ ಮರಿಬೇಡ. ಏನಾಯ್ತು ಭಾಗ್ಯ? ಏನಿದೆಲ್ಲ? ನೀವು ಹಾಸ್ಪಿಟಲ್ಗೆ ಸೇರೋಕೆ, ಸಾವು ಬದುಕಿನ ಮಧ್ಯೆ ಹೋರಾಡೋಕೆ ಈ ಪ್ರವೀಣ್ ಮಿಟ್ಟಲ್ಲೇ ಕಾರಣ. ಅದೇನಾಯ್ತು ಅಂದ್ರೆ, ಚಿತ್ರ ಪ್ರಾಣ ಒಂಥರ ಗಾಳಿಲಿರೋ ದೀಪದ ಹಾಗೆ ಶೇಕ್ ಆಗ್ತಿದೆ ಅಲ್ವಾ? ನಿನ್ಗೆ ಗೊತ್ತು? ನಡೆದಿದ್ದಕ್ಕೆಲ್ಲ ಕರ್ತೃ ಕರ್ಮ ಕ್ರಿಯೆ ಎಲ್ಲ ಈ ಪ್ರವೀಣ್ ಮಿಟ್ಟಲ್ಲೇ ಅಂದ್ಮೇಲೆ ಪ್ರವೀಣ್ ಮಿಟ್ಟಲ್ಗೆ ಗೊತ್ತಾಗದೆ ಇರುತ್ತಾ? ನಿನ್ ಗಂಡನ್ನ ಕಾಪಾಡ್ಕೋಬೇಕು ಅಂದ್ರೆ ನೀನು ನಾನ್ ಹೇಳಿದ್ದನ್ನ ಮಾಡ್ಬೇಕು. ಏನ್ ಮಾಡ್ಬೇಕು? ನಿಮ್ ಹತ್ರ ಇರೋ ಭಾರತ್ ಟೌನ್ಶಿಪ್ ಪ್ರಾಜೆಕ್ಟ್ನ ನನಗೆ ಹ್ಯಾಂಡ್ ಓವರ್ ಮಾಡ್ತಿರೋ ಹಾಗೆ ನಿನ್ನ ಗಂಡನ ಹತ್ರ ಸೈನ್ ಮಾಡಿಸಿ, ಹಾಗೆ ನಿಮ್ಮ ಅತ್ತೆ ಹತ್ರನೂ ಸೈನ್ ಮಾಡಿಸಿ ನನಗೆ ಕೊಡಬೇಕು. ಹಾಗೆ ಈ ಪ್ರಾಜೆಕ್ಟಿಂದ ನೀವು ಹೊರಗಡೆ ಹೋಗ್ತಿರೋ ಹಾಗೆ ಮೀಡಿಯಾ ಮುಂದೆ ಅನೌನ್ಸ್ ಮಾಡಬೇಕು. ನಿಮಗೆ ಬೇಕಾಗಿರೋ ಆ್ಯಂಟಿಡೋಸ್ ನಿಮ್ಮ ಕೈಗೆ ಸಿಗುತ್ತೆ. ಆ ಪ್ರವೀಣ್ ಒಬ್ಬ ಮೋಸ್ಗಾರ ಅಂತ ಗೊತ್ತಿತ್ತು, ಆದ್ರೆ ಮನುಷ್ಯರ ಪ್ರಾಣ ಜೊತೆ ಆಟ ಆಡೋಂಥ ನೀಚ ಅಂತ ಗೊತ್ತಿರಲಿಲ್ಲ. ಪ್ರವೀಣ್ ಮಿಟ್ಟಲ್ಗೆ ಇದಕ್ಕೂ ಮುಂಚೆ ಕೊಟ್ಟಿರೋ ಡೋಸ್ ಸರಿ ಹೋಗಿಲ್ಲ. ಈ ಸರಿ ನಾವು ಕೊಡೋ ವಧೆಗೆ ಅವನು ಬೆಂಗಳೂರು ಗಡಿ ದಾಟೆ ಹೊರಟೋಗ್ಬೇಕು.
ಅಷ್ಟಕ್ಕೂ ಅವನಿಗೆ ಎಷ್ಟು ಧೈರ್ಯ. ನನ್ ಮಗನ್ ಸುದ್ದಿಗೆ ಬರ್ತಾನ. ನನ್ ಮಗನ್ನೇ ಸಾವಿನ ಬಾಗಿಲಿನವರೆಗೂ ಕರ್ಕೊಂಡು ಹೋಗ್ತಾನ. ಆ ಪ್ರವೀಣ್ ಮಿಟ್ಟಲ್ನ ನಾನಂತೂ ಸುಮ್ಮನೆ ಬಿಡಲ್ಲ. ಅರವಿಂದ ಅತ್ತೆ. ನಿಂತ್ಕೋ. ಅರವಿಂದ ನಿಂತ್ಕೋ. ಇನ್ಯಾವತ್ತೂ ಆ ಪ್ರವೀಣ್ ಮಿಟ್ಟಲ್ ನಮ್ ತಂಟೆಗ್ ಬರ್ಬಾರ್ದು. ನಮ್ ಮನೆ ಕಡೆ ಕಣ್ಣೆತ್ತಿ ಕೂಡ ನೋಡ್ಬಾರ್ದು. ಅವನಿಗೆ ಸರಿಯಾಗಿ ಬುದ್ಧಿ ಹೇಳ್ತಾ ಇದ್ರೆ ಅವ್ನ್ ಖಂಡಿತ ಪಾಠ ಕಲಿಯಲ್ಲ. ಅರವಿಂದ ಮಿತ್ರ ಪ್ಲೀಸ್. ಅರವಿಂದ ನಿಂತ್ಕೋ. ಅತ್ತೆ ನಿಂತ್ಕೊಳ್ಳಿ ಅತ್ತೆ. ಮನಿಷಾ, ಆ ಭಾಗ್ಯ ನನಗಿಷ್ಟು ಮೋಸ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದೆಷ್ಟೋ ಕಂಪ್ನಿಗಳನ್ನ, ಎಷ್ಟೋ ಜನ ಕ್ಲೈಂಟ್ಸ್ನ ಹ್ಯಾಂಡಲ್ ಮಾಡಿನೇ ನಾನು ಈ ಸ್ಟೇಜಿಗೆ ಬಂದಿರೋದು. ಆದರೆ ಅವಳು ನನಗೆ ಇಷ್ಟು ದೊಡ್ಡ ಮೋಸ ಮಾಡ್ತಾಳ. ನನ್ನನ್ನೇ ಮುಟ್ಟಾಳನ್ನಾಗಿ ಮಾಡಿ ಚಮಕ್ ಕೊಡ್ತಾಳ. ಆ ಭಾಗ್ಯ ನನ್ನ ಮುಂದೆ ಬರಲಿ, ಆಗ ಅವಳನ್ನ ಸರಿಯಾಗಿ ನೋಡ್ಕೋತೀನಿ. ಅರವಿಂದ, ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಾ ಇದೀಯ ಅರವಿಂದ? ನಿನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಯಾವ್ದಾದ್ರೂ ಕಾಡಲ್ಲಿ ರಣಹದ್ದುಗಳಿಗೆ ಆಹಾರ ಆಗಿ ಕೊಡೋಣ ಅಂತ ಅನ್ಕೊಂಡಿದೀನಿ. ನಿನ್ಗಿಷ್ಟ ಆಗಿರೋ ದೇವ್ರು ಯಾರೋ ನೆನೆಸ್ಕೋ. ಬೆಂಗಳೂರಿನ ಸ್ಮಶಾನ ನಿನ್ ಡೆಡ್ ಬಾಡಿಗೋಸ್ಕರ ಕಾಯ್ತಾ ಇದೆ ಕಣೋ. ಅರವಿಂದ, ಸ್ಟಾಪ್ ಇಟ್. ತಪ್ಪು ಮಾಡ್ತಾ ಇದೀಯಾ. ನೀನ್ ನನ್ನ ಸಾಯಿಸಿದ್ರೆ ಹೋಗೋದು ನಿಮ್ಮ ನಂದನ್ ಕುಟುಂಬದ ಮರ್ಯಾದೆನೆ. ನನ್ನನ್ ಸಾಯಿಸಿದ್ರೆ ಜೈಲಿಗೆ ಹೋಗೋಳು ನೀನೇ. ನನಗ್ ಗನ್ ತೋರ್ಸಕ್ ಮುಂಚೆ ಅದನ್ನ ಯೋಚನೆ ಮಾಡೋ. ಏ, ನಿನ್ನನ್ ಸಾಯಿಸಾದ್ಮೇಲೆ ನಾನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಕಣೋ. ನಿನ್ನಂಥ ಒಂದು ಕೆಟ್ಟ ಹುಳ ಈ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ಭೂಮಿ ಮೇಲೆ ಇರೋದಕ್ಕೆ ನಾನು ಒಪ್ಕೊಳ್ಳಲ್ಲ. ಸಿದ್ಧವಾಗಿರು ಪ್ರವೀಣ್ ಮಿಟ್ಟಲ್. ನಾನ್ ಏನಾದ್ರೂ ಇವಾಗ ಶೂಟ್ ಮಾಡಿದ್ರೆ ಬುಲ್ಲೆಟ್ ನಿನ್ ತಲೆನ ಸೀಳ್ಕೊಂಡು ಹೋಗತ್ತೆ. ಏನು ಹೆದರ್ಕೋತಾ ಇದ್ಯಾ? ಪ್ರಾಣ ಹೋಗತ್ತೆ ಅಂತ ಭಯ ಆಗ್ತಿದ್ಯಾ? ಈ ಭಯ ಇರ್ಬೇಕಾಗಿದ್ದು ನಾನ್ ಗನ್ನನ ನಿನ್ ನೆತ್ತಿಗೆ ಹಿಡ್ದಾಗಲ್ಲ, ನೀನ್ ನನ್ ಮಗನ್ ತಂಟೆಗೆ ಬರೋಕ್ ಮುಂಚೆ ಇರ್ಬೇಕಾಗಿತ್ತು. ನನ್ ಮಗನ್ ಮೇಲೆ ವಿಷ ಪ್ರಯೋಗ ಮಾಡ್ಬೇಕು ಅನ್ನೋ ಆಲೋಚನೆ ಬರೋದಕ್ ಮುಂಚೆ ಇರ್ಬೇಕಾಗಿತ್ತು. ತಾಳ್ಮೆಯಿಂದ ಇದ್ವಿ ಅಂದ್ ಮಾತ್ರಕ್ಕೆ ಕೈಲಾಗ್ದವ್ರು ಅಂತ ಅನ್ಕೊಂಡ್ಬಿಟ್ಟೇನೋ? ಮೌನವಾಗಿದ್ವಿ ಅನ್ನೋ ಕಾರಣಕ್ಕೆ ಮಂದ ಬುದ್ಧಿಯವರು ಅಂತ ಅನ್ಕೊಂಡ್ಬಿಟ್ಟೇನೋ? ಮೌನನ ತಾಳ್ಮೆನ ಕಳ್ಕೊಂಡ್ರೆ ನಿನ್ ಪರಿಸ್ಥಿತಿ ಏನಾಗತ್ತೆ ಅಂತ ಇವಾಗ್ಲಾದ್ರೂ ಅರ್ಥ ಆಯ್ತಾ ಪ್ರವೀಣ್? ಒಂದೇ ಒಂದು ಕ್ಷಣ ನಾನ್ ಯೋಚನೆ ಕೂಡ ಮಾಡ್ದೆ ಈ ಟ್ರಿಗರ್ನ ಒತ್ತಿದ್ರೆ ಏನಾಗತ್ತೆ ಅನ್ನೋದು ನಿನಗೆ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಏನ್ ಮೇಡಮ್, ನಮ್ಮನೆಗ್ ಬಂದು ನಮ್ಮ ಮಾವನ ಎದುರಿಸ್ತೀರಾ? ನಮ್ಮ ಮಾವನ್ ಶಕ್ತಿ ಬಗ್ಗೆ ನಿಮಗೆ ಗೊತ್ತಾ?
ಒಂದು ಚಿಟಿಕೆ ಹೊಡೆದ್ರೆ ಸಾಕು ನಿಮ್ ಪ್ರಾಣ ಇಲ್ಲೇ ಗಾಳಿಲ್ ಸೇರೋಗುತ್ತೆ. ನಮ್ ಮಾವ ಒಂದು ಲುಕ್ ಕೊಟ್ರೆ ಸಾಕು ನಿಮ್ ಇಡೀ ನಂದನ್ ಕುಟುಂಬ ಪೂರ್ತಿ ಅಡ್ರೆಸ್ ಸಿಗ್ದಂಗ್ ಹೊರಟೋಗುತ್ತೆ. ಏನ್ ಅನ್ಕೊಂಡಿದೀರಾ? ಏಯ್ ಸಾಕ್ ನಿಲ್ಸ. ಚಿಟಿಕೆ ಹೊಡಿತ್ಯಾ? ಹೊಡಿಯೋ ಚಿಟಿಕೆ, ಹೊಡಿಯೋ ಚಿಟಿಕೆ ನೋಡೋಣ. ಯಾರು ಬರ್ತಾರೆ ಅಂತ ನೋಡ್ತೀನಿ, ಅದೇನ್ ಮಾಡ್ತಾನೆ ಅಂತ ನೋಡ್ತೀನಿ. ಅಡ್ಡ ಬಂದ್ರೆ ಈ ಗನ್ನಲ್ಲಿರೋ 2ನೇ ಬುಲೆಟು ನಿನ್ನ ತಲೆ ಸೇರಿ ನಿನ್ನ ಜೀವ ಹೋಗುತ್ತೆ. ನೀನ್ ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರೆ ನೀನ್ ಸಾಯ್ಸಾಕ್ಬಿಡ್ತೀನಿ. ಸೈಲೆಂಟ್ ಆಗಿ ನಿಂತ್ಕೋ. ನೋಡು ಪ್ರವೀಣ್ ಮಿತ್ತಲ್, ನಾನ್ ನಿನ್ನ ಕೊಲ್ಬೇಕು ಅನ್ಕೊಂಡ್ರೆ ಒಂದೇ ಒಂದು ಕ್ಷಣ ಸಾಕು.